ಭಾರತದ ಅತ್ಯಂತ ರಹಸ್ಯಮಯ ಕುತೂಹಲಭರಿತ ದೇವಸ್ಥಾನ. ಭೂಗತ ಸುರಂಗಗಳು, ಅಷ್ಟು ಎತ್ತರವಾದ ಗೋಪುರ ಇದ್ರೂ ಇದರ ನೆರಳು ಭೂಮಿ ಮೇಲೆ ಬೀಳೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಈ ದೇವಸ್ಥಾನಕ್ಕೆ ಹೋದರೆ ದೇವರ ಬಳಿ ಏನೂ ಬೇಡೋ ಹಾಗಿಲ್ವಂತೆ. ಇದೆಲ್ಲ ಏನಕ್ಕೆ ಅಂತ ಪ್ರತಿಯೊಂದು ಮಾಹಿತಿನ ತಿಳಿಸ್ತಾ ಹೋಗ್ತೀನಿ. ಬನ್ನಿ ನನ್ನ ಜೊತೆ ಜಾಯ್ನ್ ಆಗಿ. ಸ್ನೇಹಿತರೆ, ಪ್ರಪಂಚದ ಅತ್ಯಂತ ಎತ್ತರವಾದ ಶಿವಲಿಂಗ ಸುಮಾರು 12ರಿಂದ 13 ಅಡಿ ಎತ್ತರ, ಅದ್ರ ಬೇಸೆ 15 ಅಡಿ ಅಗಲ ಇದೆ. ಹಾಗೆ ನಾನು ಹಿಂದೆ ಕಾಣ್ತಾ ಇರ್ತಕ್ಕಂಥ ಗೋಪುರ ಶಿಲೆನಲ್ಲಿ ಮಾಡಿರ್ತಕ್ಕಂಥ ಪ್ರಪಂಚದ ಏಕೈಕ 13 ಫ್ಲೋರ್ ಇರುವಂಥ ಗೋಪುರ. ಆ ಮೇಲ್ಗಡೆ ಕಾಡ್ತಾ ಇರ್ತಕ್ಕಂಥ ಗುಂಬ ಏನಿದೆ ಅದನ್ನ ಸುಮಾರು 80 ಟನ್ ಬರುತ್ತೆ ತೂಕ ಅಂತ ಹೇಳಲಾಗತ್ತೆ. ಸುಮಾರು 7 ಕಿಲೋಮೀಟರ್ ಮಣ್ಣಿನ ಸೇತುವೆ ಮಾಡಿ ಆ ಗುಂಬವನ್ನ ಮೇಲ್ಗಡೆ ಸಾಗಿಸಲಾಯಿತು ಅಂತ ಹೇಳ್ತಾರೆ. ಶಿವನ ಮುಂದೆ ಇರ್ತಕ್ಕಂಥ ನಂದಿ ಸುಮಾರು 20 ಟನ್ ವಿಶೇಷವಾಗಿರುವಂಥ ಒಂದು ದೇವಸ್ಥಾನಕ್ಕೆ ಬಂದಿದ್ದೀನಿ. ಆ ದೇವಸ್ಥಾನನೇ ತಂಜಾವೂರು. ರಾಜರಾಜ ಚೋಳ 1000 ವರ್ಷದ ಹಿಂದೆ ಕಟ್ಟಿರುವಂಥದ್ದು. ಸಾವಿರಾರು ವರ್ಷ ಬೇಡ, 100-200 ವರ್ಷದಿಂದ ಕಟ್ಟಿರುವಂಥ ಎಷ್ಟೋ ವಿನ್ಯಾಸಗಳು, ಕಟ್ಟಡಗಳು ಎಲ್ಲ ಬಾಗ್ಬಿಟ್ಟಿದೆ. ಆದರೆ 1000 ವರ್ಷ ಆದರೂ ಕೂಡ ಇದು ಒಂಚೂರು ಬಾಗಿಲ್ಲ ಅಂತ ಹೇಳಲಾಗತ್ತೆ. ಹಾಗೆ ಇದ್ರ ನೆರಳು ಕೂಡ ಬೀಳಲ್ಲ ಅಂತ ಹೇಳ್ತಾರೆ ಭೂಮಿ ಮೇಲೆ. ಅದ್ರ ಬಗ್ಗೆ ಏನು ಅಂತ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ನಾನಿವತ್ತು ಬಂದಿದ್ದೀನಿ ತಮಿಳುನಾಡಿನ ತಂಜಾವೂರಿನ ಶಿವನ ದೇವಾಲಯಕ್ಕೆ. ಹಾಗೆ ಇದ್ರ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ಕೊಡೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿದ್ರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನಾನು ನಿಮ್ಮ ಅರುಣ್, ಟ್ರಾವೆಲಿಂಗ್ ಟ್ರಕ್ಕರ್. ಸ್ನೇಹಿತರೆ, ಹಾಗೆ ಈ ಕನ್ನಡಿಗನ ಪ್ರಯತ್ನಕ್ಕೆ ಕನ್ನಡಿಗರ ಆಶೀರ್ವಾದ ಸದಾ ಇರುತ್ತಂತ ಭಾವಿಸ್ತಾ ಬನ್ನಿ ಪ್ರತಿಯೊಂದು ಮಾಹಿತಿ ಚಿತ್ರಣವನ್ನು ತೋರಿಸ್ತಾ ಹೋಗ್ತೀನಿ. ನನ್ನ ಜೊತೆ ಜಾಯ್ನ್ ಆಗಿ. ಸ್ನೇಹಿತರೆ, ತಮಿಳುನಾಡಿನ ತಂಜಾವೂರಿನಲ್ಲಿರ್ತಕ್ಕಂಥ ಬೃಹದೇಶ್ವರ ದೇವಸ್ಥಾನ. ಇಲ್ಲಿರ್ತಕ್ಕಂಥ ಶಿವಲಿಂಗವನ್ನ ಮುಂಚೆ ರಾಜರಾಜೇಶ್ವರ ಅಂತ ಕರೀತಾ ಇದ್ರು. ಅದಾದ ನಂತರ ಮರಾಠರ ಆಳ್ವಿಕೆಯಲ್ಲಿ ಬೃಹದೇಶ್ವರ ಅಂತ ಹೆಸರು ಬದಲಾಯಿತು. ನಮಗೆ ಮುಂಚೆ ಸಿಗುವಂಥ ಈ ಗೇಟ್ ಏನಿದೆ ಇದನ್ನ ಮರಾಠ ಗೇಟ್ ಅಂತ ಹೇಳ್ತೀವಿ. ಈ ಗೇಟನ್ನು ಮರಾಠರ ಆಳ್ವಿಕೆಯಲ್ಲಿ ನಿರ್ಮಾಣ ಮಾಡಲಾಯಿತು ಅಂತ ಇತಿಹಾಸ ಹೇಳುತ್ತೆ. ಅಂದರೆ ಈ ದೇವಸ್ಥಾನವನ್ನು ಕಟ್ಟಿದವರು ಚೋಳರು. ಅದಾದಮೇಲೆ ವಿಜಯನಗರ ಅರಸರು ಕೂಡ ಆಳ್ವಿಕೆ ಮಾಡ್ತಾರೆ, ಮರಾಠರು ಕೂಡ ಆಳ್ವಿಕೆ ಮಾಡ್ತಾರೆ. ಈ ದೇವಸ್ಥಾನ ಏನಕ್ಕೆ ಇಷ್ಟೊಂದು ಫೇಮಸ್ ಆಗಿದೆ ಅಂತ ಹೇಳಿದ್ರೆ, ಈ ದೇವಸ್ಥಾನವನ್ನು ಕೇವಲ 5 ವರ್ಷದಲ್ಲಿ ನಿರ್ಮಾಣ ಮಾಡಲಾಗತ್ತೆ. ಈ 5 ವರ್ಷದಲ್ಲಿ ಹೇಗೆ ನಿರ್ಮಾಣ ಮಾಡಿದರು? ಇವತ್ತಿನ ಕಾಲದಲ್ಲೂ ಕೂಡ ಇಷ್ಟು ದೊಡ್ಡದಾದಂಥ ದೇವಸ್ಥಾನ ಕಟ್ಟಬೇಕಿದ್ರೆ 5 ವರ್ಷದಲ್ಲಿ ನಿರ್ಮಾಣ ಮಾಡೋದು ಬಹಳ ಕಷ್ಟ ಇದೆ. ಹಾಗೆ ಇದರೊಳಗಿರ್ತಕ್ಕಂಥ ಶಿವಲಿಂಗದ ಎತ್ತರವನ್ನು ಸುಮಾರು 9ರಿಂದ 12 ಅಡಿ ಎತ್ತರ ಅಂತ ಹೇಳ್ತಾರೆ. ಆ್ಯಕ್ಯುರೇಟಾಗಿ ಎಲ್ಲೂ ಸಿಕ್ಕೋದಿಲ್ಲ. ಏನಕ್ಕೆ ಅಷ್ಟು ದೊಡ್ಡ ಶಿವಲಿಂಗವನ್ನು ಮಾಡಿದರು ಅಂದರೆ, ರಾಜರಾಜ ಚೋಳ ಅವನ ಎತ್ತರಕ್ಕೆ ಸರಿಸಮನಾಗಿ ನಿಂತ್ಕೊಂಡು ಪೂಜೆ ಮಾಡಬೇಕು ಅಂತ ಹೇಳಿ ಅಷ್ಟು ಎತ್ತರವಾದ ಶಿವಲಿಂಗವನ್ನು ಮಾಡಿಸ್ಕೊಂಡಿದ್ದ ಅಂತ ಹೇಳಲಾಗತ್ತೆ. ಹೌದು ಸ್ನೇಹಿತರೆ, ತಂಜಾವೂರು ಬೆಂಗಳೂರಿಂದ ಸರಿಸುಮಾರು 400ರಿಂದ 420 ಕಿಲೋಮೀಟರ್ ದೂರದಲ್ಲಿದೆ. ತಂಜಾವೂರಿನ ಸುತ್ತಮುತ್ತ ಎಲ್ಲೂ ನಿಮಗೆ ಈ ಕಲ್ಲಿನ ನಿಕ್ಷೇಪಗಳು ಸಿಕ್ಕೋದಿಲ್ಲ, ಅಂದರೆ ಗ್ರಾನೈಟ್ಗಳು ಸಿಕ್ಕೋದಿಲ್ಲ. ಮತ್ತು 1,30,000 ಟನ್ ಎಲ್ಲಿಂದ ತಂದರು ಈ ಗ್ರಾನೈಟ್ಗಳನ್ನು? ಸುಮಾರು 65-70 ಕಿಲೋಮೀಟರ್ ದೂರದಿಂದ ಈ ಗ್ರಾನೈಟ್ಗಳನ್ನು ಸಾಗಿಸಿ ಈ ದೇವಸ್ಥಾನವನ್ನು ಕಟ್ಟಲಾಗಿದೆ. 10ನೇ ಶತಮಾನದಲ್ಲಿ 1004ರಿಂದ 1009ರವರೆಗೆ, ಅಂದರೆ 5 ವರ್ಷದಲ್ಲಿ ಈ ದೇವಸ್ಥಾನವನ್ನು ಕಟ್ಟಿ ಕಂಪ್ಲೀಟ್ ಮಾಡಲಾಗತ್ತೆ. ಇದರ ಲೋಕಾರ್ಪಣೆ ಆಗಿದ್ದು 1 ವರ್ಷದ ನಂತರ, ಅಂದರೆ 1010ರಲ್ಲಿ. ಇದನ್ನು ಕಟ್ಟಿಸಿದವನು ರಾಜರಾಜ ಚೋಳ ಅಂತ ಹೇಳಿ. ರಾಜರಾಜ ಚೋಳನಿಗೆ ಒಂದು ದಿವಸ ಕನಸಲ್ಲಿ ಬರುತ್ತೆ, ನಿನ್ನ ಜಾಗದಲ್ಲಿ ನನಗೆ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡು ಅಂತ. ಆವತ್ತಿಂದ ಈಚೆಗೆ ರಾಜ ಒಂದಿನ ನಿದ್ದೆ ಮಾಡಲಿಲ್ಲ. ಅಷ್ಟೊಂದು ಉಲ್ಲಾಸಭರಿತನಾಗಿ, ಅಷ್ಟೊಂದು ಶ್ರದ್ಧೆಯಿಂದ ಈ ದೇವಸ್ಥಾನವನ್ನು ಕಟ್ಟಿಸ್ದ ಅಂತ ಹೇಳಲಾಗತ್ತೆ. ಈ ದೇವಸ್ಥಾನವನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಸೇರಿಸಲಾಗಿದೆ, ಅಂದರೆ ವಿಶ್ವ ಪಾರಂಪರಿಕ ತಾಣ ಅಂತ ಹೇಳಿ. ಈ ತಂಜಾವೂರಿನ ಬೃಹದೇಶ್ವರ ದೇವಸ್ಥಾನದ ಬಗ್ಗೆ ಹೇಳೋದು ತಿಳ್ಕೊಳ್ಳೋದು ಸಾಕಷ್ಟಿದೆ. ಇದನ್ನು ವಿಶ್ವದಲ್ಲೇ ಮೊದಲ ಸಂಪೂರ್ಣ ಗ್ರಾನೈಟ್ ನಿರ್ಮಿತ ದೇವಸ್ಥಾನ ಅಂತ ಹೇಳಲಾಗತ್ತೆ. ನೀವು ಸಣ್ಣದಾಗಿ ಇಮ್ಯಾಜಿನ್ ಮಾಡ್ಕೊಳ್ಳಿ, 65-70 ಕಿಲೋಮೀಟರ್ ದೂರದಿಂದ 1,30,000 ಟನ್ನನ್ನು ಸಾಗಿಸ್ಬೇಕಾದ್ರೆ ಎಷ್ಟು ಶ್ರಮ ಇದೆ. ಅವತ್ತಿನ ಕಾಲದಲ್ಲಿ ಆನೆ, ಕುದುರೆ, ಒಂಟೆಗಳು ಬಿಟ್ಟರೆ ಸಾಗಿಸೋದಕ್ಕೆ ಬೇರೆ ಮೀನ್ಸ್ ಏನೂ ಇರಲಿಲ್ಲ, ಅಂದರೆ ಬೇರೆ ದಾರಿ ಏನೂ ಇರಲಿಲ್ಲ. ಇವತ್ತಾದರೆ ಲಾರಿಗಳಿದೆ, 10 ವೀಲ್ ಇದೆ, ಕ್ರೇನ್ಗಳಿದೆ, ಈಸಿಯಾಗಿ ಸಾಗಿಸ್ಬಿಡ್ತೀವಿ. ಅವತ್ತಿನ ಕಾಲದಲ್ಲಿ ಇಷ್ಟು ಕಮ್ಮಿ ಸಮಯದಲ್ಲಿ ಹೇಗೆ ಸಾಗಿಸಲಾಯಿತು? ಹಾಗೆ ಇದರ ವಾಸ್ತುಶಿಲ್ಪವನ್ನು
ದ್ರವಿಡಿಯನ್ ಶೈಲಿಯಲ್ಲಿ ಮಾಡಲಾಗಿದೆ. ಇದರ ಶಿಲ್ಪಿ ಬಂದು ಕುಂಜರಮಲ್ಲನ್ ರಾಜರಾಜ ಪೆರುತ್ತಂಜನ್ ಅಂತ ಹೇಳಲಾಗತ್ತೆ. ಹೌದು ಸ್ನೇಹಿತರೆ, ದೇಗುಲದ ವಾಸ್ತುಶಿಲ್ಪವನ್ನ ಪ್ರಸಿದ್ಧ ಗ್ರಂಥಗಳೇನಿದೆ ವಾಸ್ತುಶಾಸ್ತ್ರ ಮತ್ತೆ ಆಗಮಶಾಸ್ತ್ರದ ಪ್ರಕಾರ ಕಟ್ಟಲಾಗಿದೆ ಅಂತ ಕೂಡ ಹೇಳಲಾಗತ್ತೆ. ಈ ದೇವಸ್ಥಾನದ ನಿರ್ಮಾಣಕ್ಕೆ ಎಲ್ಲೂ ಕೂಡ ಒಂಚೂರು ಸುಣ್ಣವನ್ನ ಬಳಸಿಲ್ಲ, ಅಂದ್ರೆ ಕಲ್ಲುಗಳ ಇಂಟರ್ಲಾಕಿಂಗ್ ಮಾಡಿ ದೇವಸ್ಥಾನವನ್ನ ಮಾಡಲಾಗಿದೆ. ಹಾಗಾಗಿ 2004ರ ಸುನಾಮಿಗೂ ಕೂಡ ಈ ದೇವಸ್ಥಾನ ಜಗ್ಗಿಲ್ಲ. ಈ ನಂದಿ ಏನು ಕಾಣಿಸ್ತಾ ಇದೆ ಸ್ನೇಹಿತರೆ, ಈ ನಂದಿನ ಒಂದೇ ಕಲ್ಲಿನಲ್ಲಿ ನಿರ್ಮಾಣ ಮಾಡಲಾಗಿದೆ. ಸುಮಾರು 20 ಟನ್ನು ತೂಕ ಬರುತ್ತೆ ಈ ನಂದಿ ಅಂತ ಹೇಳಲಾಗತ್ತೆ. 13 ಅಡಿ ಎತ್ತರ, 16 ಅಡಿ ಉದ್ದ, ಬಹಳ ಬೃಹತ್ತಾದಂಥ ನಂದಿ, ಶಿವನ ಮುಂದೆ ಇರ್ತಕ್ಕಂಥ ನಂದಿ. ಇದನ್ನ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯ ಸಮಯದಲ್ಲಿ ಮಾಡಲಾಯಿತು ಅಂತ ಕೂಡ ಹೇಳಲಾಗತ್ತೆ. ಹಾಗೆ ಈ ನಂದಿಯ ಮಂಟಪದ ಸೀಲಿಂಗ್ಗಳಲ್ಲಿ ಈ ಪೇಂಟಿಂಗ್ಗಳನ್ನ ನೋಡ್ಬೋದು. ಈ ಬಣ್ಣವನ್ನ ಯಾವ ರೀತಿ ತಯಾರು ಮಾಡಿದ್ರು, ಯಾವ ರೀತಿ ಪೇಂಟ್ ಮಾಡಿದ್ರು, ಇಷ್ಟು ವರ್ಷಗಳು 1000 ವರ್ಷಗಳು ಕಳೆದ್ರೂ ಕೂಡ ಈ ಬಣ್ಣಗಳು ಹಾಳಾಗಿಲ್ಲ. ನೀವು ನೋಡ್ತಾ ಇರ್ಬೋದು, ಆ ಡಾರ್ಕ್ ಕಲರ್ಸ್ ಕೂಡ ಶೇಡ್ ಆಗಿಲ್ಲ ಒಂಚೂರು, ಅಷ್ಟು ಬಹಳ ಸಖತ್ತಾಗಿ ಮಾಡಿದ್ದಾರೆ. ನಾನು ಈ ಥರ ಪೇಂಟಿಂಗ್ಗಳನ್ನ ಅಜಂತ ಎಲ್ಲೋರದಲ್ಲಿ ನೋಡಿದ್ದೆ, ಗೋಲ್ಡನ್ ಪೇಂಟಿಂಗ್ಸ್. ಈ ಮುಸ್ಲಿಮರ ದಾಳಿ ಏನಾಯಿತು ಅರಬ್ ಕಂಟ್ರಿಗಳಿಂದ ಬಂದಾಗ, ಅದರಲ್ಲಿ ಚಿನ್ನ ಇರಬೇಕು ಅಂತ ಹೇಳಿ ಬೆಂಕಿ ಇಟ್ಟು ಸುಟ್ಟು ಹಾಳು ಮಾಡಿದ್ದಾರೆ ಅಜಂತ ಎಲ್ಲೋರದಲ್ಲಿ. ಇಲ್ಲಿ ಕೆಲವು ಭಾಗದಲ್ಲಿ ಮಾತ್ರ ಈ ಪೇಂಟಿಂಗ್ಗಳನ್ನ ನೋಡ್ಬೋದು ನಾವು. ಹಾಗೆ ಮೇಯ್ನ್ ಆಗಿ ನೋಡಬೇಕಾಗಿರೋದು ಇಲ್ಲಿನ ಗೋಪುರ. ಹೌದು ಸ್ನೇಹಿತರೆ, ಈ ಗೋಪುರ ಸರಿಸುಮಾರು 216 ಅಡಿ ಎತ್ತರ ಇದೆ, ಅಂದರೆ 66 ಮೀಟರ್ ಎತ್ತರ. 13 ಫ್ಲೋರ್ ಮಾಡಿದ್ದಾರೆ. ಇದಕ್ಕೂ ಅಷ್ಟೇ ಒಂಚೂರು ಸುಣ್ಣ ಬಳಸಿಲ್ಲ, ಎಲ್ಲ ಇಂಟರ್ಲಾಕ್ ಮಾಡಿಕೊಂಡು ತಗೊಂಡು ಹೋಗಿರೋವಂಥದ್ದು ಈ ಗೋಪುರನ. ಹಾಗೆ ಬಹಳ ವಿಶೇಷ ಏನು ಅಂತ ಹೇಳಿದ್ರೆ, ಈ ಗೋಪುರದ ಮೇಲಿರ್ತಕ್ಕಂಥ ಗುಂಬ 81 ಟನ್ ಇದೆ ಆ ಕಲ್ಲು. ಅಷ್ಟು ದೊಡ್ಡದಂಥ ಗ್ರಾನೈಟ್ ಕಲ್ಲನ್ನು, ಅಂದರೆ 80 ಟನ್ಗೂ ಮಿಗಿಲಾದಂಥ ಗ್ರಾನೈಟ್ ಕಲ್ಲನ್ನು 13 ಫ್ಲೋರ್ ಮೇಲೆ, ಅಂದರೆ 200 ಅಡಿಗೂ ಮೇಲ್ಪಟ್ಟು ಎತ್ತರಕ್ಕೆ ಹೇಗೆ ಸಾಗಿಸಿದ್ರು ಅಂತ ಇವತ್ತಿನ ವಿಜ್ಞಾನಿಗಳು ತಲೆ ಕೆರ್ಕೊಬೇಕು. ಅವತ್ತಿನ ಟೆಕ್ನಾಲಜಿ ಅಷ್ಟರ ಮಟ್ಟಿಗೆ ಯೂಸ್ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಇವತ್ತು ನೀವು ಪ್ರಪಂಚದಲ್ಲಿ ನೋಡ್ಬೋದು. ನೀವು ನಿಮಗೆ 1-2 ಎಕ್ಸಾಂಪಲ್ ಹೇಳ್ತೀನಿ. ಬಿಗ್ ಬ್ಯಾನ್ಸ್ ಕ್ಲಾಕ್ ಟವರ್ ಅಂತ ಲಂಡನ್ನಲ್ಲಿದೆ. ಅದು 96 ಮೀಟ್ರ್ ಎತ್ತರ ಇದೆ. 1858ರಲ್ಲಿ, ಅಂದರೆ 18-19ನೇ ಶತಮಾನದಲ್ಲಿ ಆಗಿರೋದು. ಅದಾಗಲೇ 0.26 ಡಿಗ್ರಿ ಟಿಲ್ಟ್ ಆಗೋಗಿದೆ. ಹಾಗೆ ಲೀನಿಂಗ್ ಟವರ್ ಆಫ್ ಪೀಸಾ ಇಟ್ಲಿ ಅಂತ ಅಲ್ಲೊಂದು ಟವರ್ ಇದೆ. ಅದು ಕೇವಲ 56 ಮೀಟ್ರು ಇಲ್ಲ 57 ಮೀಟ್ರ್ ಎತ್ತರ ಇದೆ. ಅದು 1264ನೇ ಇಸ್ವಿನಲ್ಲಿ, ಅಂದರೆ 12ರಿಂದ 13ನೇ ಶತಮಾನದಲ್ಲಾಗಿದ್ದು. ಅದಂತೂ ತುಂಬ 3.99 ಡಿಗ್ರಿ ಟಿಲ್ಟ್ ಆಗೋಗಿದೆ. ಆದರೆ ಈ ಗೋಪುರ 1 ಪಾಯಿಂಟ್ ಕೂಡ ಟಿಲ್ಟ್ ಆಗಿಲ್ಲ. ಅಂಥ ಟೆಕ್ನಾಲಜಿ ಏನು ಬಳಸಿದ್ದಾರೆ, ಎಷ್ಟು ಸಪೋರ್ಟಿವ್ ಆಗಿ ಕಟ್ಟಿದ್ದಾರೆ. ನಾನು ಮಾತಾಡ್ತಾ ಇದ್ದೆ ಆ ಗುಂಬದ ಬಗ್ಗೆ. 80 ಟನ್ಗಿನ ಮಿಗಿಲಾದ ಗುಂಬವನ್ನು ಸಾಗಿಸೋದಕ್ಕೆ ಸ್ನೇಹಿತರೆ ಸುಮಾರು 6.5ರಿಂದ 7 ಕಿಲೋಮೀಟ್ರು ಒಂದು ಬೃಹತ್ತಾದ ಮಣ್ಣಿನ ಸೇತುವೆನ ಕಟ್ತಾರಂತೆ. ಆ ಸೇತುವೆ ಮೇಲೆ ಆನೆ, ಕುದುರೆ ಹಾಗೂ ಸಾವಿರಾರು ಜನಗಳ ಸಹಾಯದಿಂದ ಆ ಗ್ರಾನೈಟನ್ನು ಅಷ್ಟು ಮೇಲೆ ತೊಗೊಂಬಂದು ಅದ್ರ ಮೇಲೆ ಕೂರಿಸಿ, ಅದಾದ ನಂತರ ಶಿಲ್ಪಿಗಳು ಕೆತ್ತನೆಯನ್ನು ಮಾಡಿರೋದು. ನೀವು ಸಣ್ಣದಾಗಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆನೆಗಳು ಕುದುರೆಗಳು ಎಳ್ಕೊಂಡು ಬರ್ತವೆ ಅಂದರೆ ಆ ಬ್ರಿಡ್ಜನ್ನು, ಮಣ್ಣಿನ ಬ್ರಿಡ್ಜನ್ನು ಎಷ್ಟು ಸ್ಟ್ರಾಂಗಾಗಿ ಕಟ್ಟಿರಬೇಡ. ಮಣ್ಣಿನ ಬ್ರಿಡ್ಜು ಅಂತ ಅಷ್ಟೇ ಹೆಸರಿಗೆ, ಬಟ್ ಅದಕ್ಕೆ ಶಕ್ತಿ ಎಷ್ಟಿರತ್ತೆ. 80 ಟನ್ ಕಲ್ಲನ್ನ ಎಳ್ಕೊಂಡು ಬರಬೇಕಾದ್ರೆ ಆನೆಗಳು, ಒಂದು ಆನೆ ಕೈಯಲ್ಲಾಗಲ್ಲ, ಸುಮಾರು ಆನೆಗಳು ಬರಬೇಕು. ಅಷ್ಟು ದೊಡ್ಡದಾದಂಥ ಬ್ರಿಡ್ಜನ್ನು ಕಟ್ಟಿ ಅಲ್ಲಿ ಸಾಗಿಸಿದ್ರು ಅಂತ. ಅಲ್ಲಿರ್ತಕ್ಕಂಥ ಶಾಸನಗಳು ಈ ಗೋಪುರದ ಬಗ್ಗೆ, ಹಾಗೆ ಆ ಗೋಪುರದ ಮೇಲಿರ್ತಕ್ಕಂಥ ಗುಂಬದ ಬಗ್ಗೆ, ಸಾಗಿಸಿದ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ನೀಡ್ತವೆ. ಸ್ನೇಹಿತರೆ, ಈ ದೇವಸ್ಥಾನದಲ್ಲಿ ಭೂಗತ ಸುರಂಗಗಳಿದೆ, ಇವತ್ತಿಗೂ ಇದೆ. ಬಟ್ ಎಲ್ಲನೂ ಮುಚ್ಚಿದ್ದಾರೆ. ಅಂದರೆ ಈ ಸುರಂಗಗಳು ಅಂದರೆ ದೇವಸ್ಥಾನದಿಂದ ಅರಮನೆಗೆ ಕನೆಕ್ಟ್ ಆದಂಥ ಸುರಂಗಗಳು. ಇದ್ರ ಒಳಗಡೆ ಹೋದಂಥ ಎಷ್ಟೋ ಜನ ಬಹಳ ಸಮಸ್ಯೆಗಳಾಗಿದೆ, ಆ ಸುರಂಗಗಳಲ್ಲಿ ಕಳೆದೋಗಿದ್ದಾರೆ, ಬೇರೆ ಬೇರೆ ಥರ ಸಮಸ್ಯೆಗಳಾಗಿದೆ. ಹಾಗಾಗಿ ಈ ಸುರಂಗಗಳನ್ನು ಮುಚ್ಚಲಾಗಿದೆ ಅಂತ ಕೂಡ ಹೇಳಲಾಗತ್ತೆ. ಅವತ್ತಿನ ಕಾಲದಲ್ಲಿ ಈ ಬೃಹದೇಶ್ವರ ದೇವಸ್ಥಾನದಲ್ಲಿ ವ್ಯಾಪಾರ ವಹಿವಾಟುಗಳು ನಡೀತಾ ಇದ್ವಂತೆ. ಹಾಗೆ ರಾಜನ ಪಟ್ಟಾಭಿಷೇಕಗಳು, ಬೇರೆ ಬೇರೆ ಥರ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಹಾಗೆ ರಾಜ ಎಷ್ಟು ರಾಯಲ್ ಆಗಿದ್ದ ಅಂತ ಹೇಳಿದ್ರೆ, ರಾಜ ಧರಿಸ್ತಾ ಇದ್ದಂಥ ಕಿರೀಟದಲ್ಲಿ 11 ಬಗೆಯ ವಜ್ರಗಳಿರ್ತಾ ಇದ್ವಂತೆ, 23 ಬಗೆಯ ಮುತ್ತುಗಳಿರ್ತಾ ಇದ್ವಂತೆ. ಇದು ಇಲ್ಲಿನ ರಾಜನ ವೈಭವನ ಸಾರಿ ಹೇಳ್ತವೆ. ಹಾಗೆ ಸ್ನೇಹಿತರೆ, ಈ ದೇವಸ್ಥಾನದ ನೆರಳು ಇವತ್ತಿಗೂ ಭೂಮಿ ಮೇಲೆ ಬೀಳೋದಿಲ್ಲ ಅಂತ ಹೇಳ್ತಾರೆ. ಅದು ಆ್ಯಕ್ಚುಲಿ ನಡೆದದ್ದು ಹೀಗೆ. ಈ ದೇವಸ್ಥಾನವನ್ನು ಏನು ಕಟ್ಟಿದ್ರು, ಅವತ್ತಿನ
ಶಿಲ್ಪಿಗೆ ಬಂದು ರಾಜ ಕೇಳ್ತಾನೆ, ಈ ದೇವಸ್ಥಾನ ಯಾವತ್ತಿಗೂ ಏನು ಸಮಸ್ಯೆ ಆಗೋದಿಲ್ವಾ, ಅಂದರೆ ಬೀಳೋದಿಲ್ವಾ, ಬೇರೆ ಬೇರೆ ಥರ ಸಮಸ್ಯೆಗಳಾಗೋದಿಲ್ವಾ ಅಂತಂದಾಗ ಆ ಶಿಲ್ಪಿ ಬಾಯಿ ಮಾತಿಗೆ ಹೇಳೋದು, ಇದರ ನೆರಳು ಕೂಡ ಭೂಮಿ ಮೇಲೆ ಬೀಳೋದಿಲ್ಲ, ಹಾಗೆ ಕಟ್ಟಿದ್ದೀನಿ ಅಂತ. ಅಂದರೆ ಅಷ್ಟೊಂದು ಸ್ಟ್ರಾಂಗಾಗಿ ಕಟ್ಟಿದ್ದೀನಿ ಅಂತ. ಹಾಗಾಗಿ ಆ ಮಾತು ಹೇಗೆ ಬಂದಿದೆ ಅಂತ ಹೇಳಿದ್ರೆ, ಇದರ ನೆರಳು ಭೂಮಿ ಮೇಲೆ ಬೀಳೋದಿಲ್ಲ ಅಂತ ಹೇಳ್ತಾರೆ. ಹೌದು, ಮಧ್ಯಾಹ್ನದ ನೆರಳು ಭೂಮಿ ಮೇಲೆ ಬೀಳೋದಿಲ್ಲ ಅಂತ ಇವತ್ತಿಗೂ ಹೇಳಲಾಗತ್ತೆ. ಹಾಗೆ ನೀವು ತಂಜಾವೂರಿನ ಬೃಹದೇಶ್ವರ ದೇವಸ್ಥಾನಕ್ಕೆ ಹೋದರೆ ನೀವು ಅಲ್ಲಿ ಏನೂ ಬೇಡ್ಕೊಬಾರ್ದಂತೆ. ಶಿವನ ದರ್ಶನವನ್ನು ಮಾಡಿ ಶಿವನಿಗೆ ಕೈ ಮುಗಿದು ಬರಬೇಕೇ ಹೊರತು ತಮಗಿರ್ತಕ್ಕಂಥ ನೋವುಗಳನ್ನು, ಕಷ್ಟಗಳನ್ನು ಸ್ವಾಮಿ ಮುಂದೆ ಏನೂ ನಿವೇದನೆ ಮಾಡಬಾರ್ದು ಅಂತ ಹೇಳಲಾಗತ್ತೆ. ಹಾಗೆ ಆ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದ ಆ ನೀರು, ತೀರ್ಥ ಏನು ಬರುತ್ತೆ ಆಚೆ ಕಡೆ, ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮಾಡಿದ್ದಾರೆ. ಎಷ್ಟು ಬೃಹತ್ತಾದ ತೊಟ್ಟಿಯನ್ನು ಮಾಡಿದ್ದಾರೆ. ಆ ನೀರು ಬರೋದಕ್ಕೆ ಒಂದು ಚಾನಲ್ ಥರ ಮಾಡಿದ್ದಾರೆ ಕಲ್ಲಲ್ಲಿ. ಇವತ್ತು ಒಳ್ಳೆ ದೊಡ್ಡ ಪೈಪು, ಒಳ್ಳೆ 12ರಿಂದ 15 ಇಂಚ್ ಪೈಪ್ ಇರಬೇಕು, ಅಷ್ಟು ದೊಡ್ಡ ಪೈಪ್ ಸೈಜಲ್ಲಿ ಆ ಚಾನಲನ್ನು ಮಾಡಿದ್ದಾರೆ. ನೀವೇನಾದರೂ ಇನ್ನೂ ತಂಜಾವೂರಿನ ಈ ಬೃಹದೇಶ್ವರ ದೇವಸ್ಥಾನ ನೋಡಿಲ್ಲ ಅಂತ ಹೇಳಿದ್ರೆ ಜೀವನದಲ್ಲಿ ಹೋಗಿ ಒಮ್ಮೆ ಈ ದೇವಸ್ಥಾನವನ್ನು ನೋಡಿ ಕಣ್ತುಂಬ್ಕೊಳ್ಳಿ. ನಾನಿಷ್ಟು ಹೇಳಿದ ಕತೆಗಳೇನಿದೆ ಅಲ್ಲೋಗಿ ಇಮ್ಯಾಜಿನ್ ಮಾಡಿಕೊಂಡ್ರೆ ನಿಮ್ಗೆ ಅನಿಸುತ್ತೆ, ಹೌದು ಎಷ್ಟು ಕಷ್ಟಪಟ್ಟು ಕಟ್ಟಿದ್ರು ಅಂಥೇಳಿ. ನಿಮಗೆ ಅಲ್ಲಿ ಕ್ಲಾಕ್ ರೂಮಿನ ವ್ಯವಸ್ಥೆ ಇದೆ, ಲಗೇಜ್ ಇಡ್ಬೋದು. ಹಾಗೆ ನಿಮಗೆ ಫೋಟೋ ಶೂಟ್ಸ್ ಮಾಡ್ಕೊಳ್ಳೋಕ್ಕೆ ಯಾವುದೇ ಥರ ಅಡ್ಡಿ ಆತಂಕಗಳಿಲ್ಲ. ನೀವು ಕ್ಯಾಮ್ರಾ ತೊಗೊಂಡೋಗಿ ಫೋಟೋ ಶೂಟ್ಸ್ ಮಾಡ್ಬೋದು. ದೇವಸ್ಥಾನದ ಗರ್ಭಗುಡಿ ಒಳಗಡೆ ಮಾತ್ರ ಕ್ಯಾಮ್ರಾ ಅಲೋ ಇಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ಹಾಗೂ ಮೊಬೈಲ್ಗಳಲ್ಲಿ ಶೂಟ್ ಮಾಡೋರು ಬಹಳ ಜನ ಇದ್ದಾರೆ. ಸ್ನೇಹಿತರೆ, ಇಷ್ಟು ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕನ್ನಡಿಗನ ಪ್ರಯತ್ನಕ್ಕೆ ಕನ್ನಡಿಗರ ಆಶೀರ್ವಾದ ಸದಾ ಇರುತ್ತೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ನಮಸ್ಕಾರ.